ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನಮ್ಮ ಬೆಳಗ್ಗೆ ಬೆಳಗ್ಗೆ ಹಂಸದ ಕೆಲಸ ಅಂತ ಹೇಳಿದ್ರೆ ಈ ಹೆಲ್ಸಿನ ಹಣ್ಣು ಕೊಯ್ಯೋದು ಕಾಣಿ. ಹೆಲ್ಸಿನ ಹಣ್ಣು ಕೊಯ್ಕಂತ ಹೇಳಿದ್ರೆ ಫಸ್ಟ್ ಕೈಗೆ ಎಣ್ಣೆ ಉತ್ಕೊಂಡು ಕಾಣಿ. ಇಲ್ಲಾಂದ್ರೆ ಅಂತ ತನ್ ಗೊತ್ತಿಲ್ಲ, ಕೈ ಫುಲ್ ಮ್ಯಾಣ ಹಿಡಿ. ನಮಗೆ ಹೆಲ್ಸಿನ ಹಣ್ಣು ಸೊಳಿನೂ ಬಿಡಿಸೋಕತ್ತಿಲ್ಲ ಕಾಣಿ. ಅದಕ್ಕೋಸ್ಕರ ನಾವು ಕೈಗೆ ಎಣ್ಣೆ ಉತ್ಕೊಳಕ ಇಲ್ಲ. ನಾ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿ ಇಟ್ಟಿಗೆ ಬಂದು ನನ್ನ ಅಮ್ಮನ ಹತ್ರ ಎಣ್ಣೆ ಕೊಡು ಅಂದ್ರೆ ಅವಳು ಹಿಂಗೆ ಮಾಡುದ ಮಾರ್ರೆ. ಕೈಗೆಲ್ಲ ಎಣ್ಣೆ ಎಲ್ಲ ಉತ್ಕೊಂಡು ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ನನ್ನಮ್ಮ ಹೆಲ್ಸಿನ ಹಣ್ಣಿನ ಸೊಳ್ಳೆ ಬಿಡ್ಸೋಕೆ ಸ್ಟಾರ್ಟ್ ಮಾಡ್ಕಾಣಿ. ಅಂದ್ರಾಗೆ ಹೆಲ್ಸಿನ ಹಣ್ಣು ಸೊಳ್ಳೆನ ಬರೀ ತಿಂಬುಕ್ ಮಾತ್ರ ನಾವು ಬಿಡಿಸ್ತಾ ಇದ್ದದ್ದಲ್ಲ. ನಾನು ನಿಮ್ಗೆ ಹೇಳಲೇ ಇಲ್ಲಲ್ಲ ನಾ ಎಂತ ಕೆಲ್ಸಿನ ಹಣ್ಣು ಸೊಳ್ಳೆ ಬಿಡಿಸ್ತಾ ಇತ್ತಂತೇಳಿ. ಆ್ಯಕ್ಚುಲಿ ವಿಷಯ ಅಂತ ಹೇಳಿದ್ರೆ ನಾವು ಇವತ್ತು ಮುಳ್ಕ ಮಾಡುವಂತ ಎಣಿಸ್ಕೊಂಡಿದ್ ಕಾಣಿ. ಫಸ್ಟ್ ಸೊಳ್ಳೆ ಒಂದು ತಿಂದ್ಕೊಂಡೆ, ಟೇಸ್ಟ್ ಅಂತೂ ಸೂಪರ್ ಆಯ್ದಿತ್ತು. ಆಮೇಲೆ ಎಲ್ಲ ಬಿಡ್ಸೋಕೆ ಸ್ಟಾರ್ಟ್ ಮಾಡಿದೆ. ಅಂದಂಗೆ ನಾ ಹೇಳಿದಿಲ್ಲ ನಾ ಮುಳ್ಕ ಮಾಡೋಕೆ ಹೊರಟದ್ದು ಅಂತ ಹೇಳಿ. ಅಂದ್ರೆ ನಮ್ಮ ಸೈಡಾಗೆಲ್ಲ ಇದಕ್ಕೆ ಮುಳ್ಕ ಅಂತ ಕಾಣಿ. ನಿಮ್ಮ ಸೈಡಾಗೆ ಎಂತ ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ನಾನೀಗ ಇನ್ನು ಫೋಟೋ ಎಂತ ಹಾಕ್ಲಾ, ಇದು ರೆಸಿಪಿ ಎಲ್ಲ ತೋರಿಸಿ ಆದ್ಮೇಲೆ ನೀವು ಹೇಳಿ ನಿಮ್ಮ ಸೈಡಾಗೆ ಎಂತ ಅಂತ ಹೇಳಿ. ನಾನು ನಮ್ಮ ಎಂತಕ್ಕೆ ಇವತ್ತು ಮುಳ್ಕ ಮಾಡೋಕೆ ಹೊರಟದ್ದು ಅಂತ ಹೇಳಿದ್ರೆ, ಒಳ್ಳೆ ಮಳಿ ಅಲ್ದೆ, ಈ ಮಳಿ ಬಪ್ಪತ್ತಿಗೆ ಮಧ್ಯಾಹ್ನದ ಹೊತ್ತಿಗೆ ಮುಳ್ಕೆಲ್ಲ ಮಾಡ್ಕ ತಿಂದ್ರೆ ಒಳ್ಳೆ ಚಾಲೋಟಿ ಎಲ್ಲ ಹಿಡ್ಕೊಂಡು ಹೆರ್ಗ್ ಬಂದು ಕೂಕೊಂಡು ಮಳಿ ಕಾಂತ ಇಕ್ಕಂಡ್ರೆ ಒಳ್ಳೆ ಅನ್ಸುತ್ತೆ ಕಾಣಿ. ಆರು ನನ್ನ ದುರದೃಷ್ಟ ಹೇಗಿದಿತ್ತು ಅಂತ ಹೇಳಿದ್ರೆ, ನಾನು ಮುಳುಕೆ ಎಲ್ಲ ಮಾಡಿ ಇನ್ನೇನು ಹೆರ್ಗ್ ಬಂದು ಕೂಕಂತಿ ಎಂಬತ್ತಿಗೆ ಮಳಿ ಎಲ್ಲ ಹೊಳ ಆಯ್ತು ಕಾಣಿ. ಎಂತ ಸಹ ವಿಡಿಯೋ ಮಾಡೋ ಕೈಲಿಲ್ಲ. ಹೆಲ್ಸಿನಕಾಯಿ ಸೊಳಿ ಎಲ್ಲ ಬಿಡಿಸಿ ಆದ್ಮೇಲೆ ಒಂದು ಬೋಗ್ನಿಗೆ ಹಾಕಿ ಇಟ್ಟಿ ಕಾಣಿ. ಆಮೇಲೆ ಸ್ವಲ್ಪ ಅಕ್ಕಿ ನೆನೆಸಿದ್ದಿದೆ. ಅಕ್ಕಿ ಮತ್ತೆ ಹೆಲ್ಸಿನ ಹಣ್ಣು ಸೊಳಿ ಎರಡನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ಹೋಳು ಹಾಕೋದು ಕಾಣಿ. ಅದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಬಣ್ಣಲಿ ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದು ಬ್ರೌನಿಶ್ ಕಲರ್ ಬಂದ್ರು ಕೂಡಲೇ ತೆಗ್ದ್ರೈತ್ ಕಾಣಿ. ಅಷ್ಟೊತ್ತಿಗೆ ರುಚಿ ಆದಂತಹ ಹೆಲ್ಸಿನಕಾಯಿದು ಮುಳಕ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.